ಕಾಡಿನಲ್ಲಿ ಇರುವ ಶ್ರೀಗಂಧವು ಇಡೀ ಕಾಡಿನ ಮೌಲ್ಯವನ್ನು ಹೆಚ್ಚಿಸಿದಂತೆ ನಾಡಿನಲ್ಲಿರುವ ಗುಡಿಗಾರರು ತಮ್ಮ ಕೈಚಳಕದ ಕಲಾವಂತಿಕೆಯ ಮೂಲಕ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳನ್ನೆಲ್ಲ ತನ್ನೆಡೆ ಆಕರ್ಷಿಸುವಂತೆ ಮಾಡಿರುತ್ತಾರೆ. ಇಂತಹ ಗುಡಿಗಾರಿಕೆಯ ಕಲೆಯನ್ನೇ ಜೀವನಾಧಾರವಾಗಿಸಿಕೊಂಡು ಬಂದ ಕುಟುಂಬದ ಕುರಿತು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ವೈವಿಧ್ಯಮಯ ಕಲೆಗಳ ಬೀಡಾಗಿರುವ ಮಲೆನಾಡು ಕರಾವಳಿ ಸೇರಿಕೊಂಡಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಷ್ಟದಲ್ಲಿ ಮೂರ್ತಿ ಕೆತ್ತನೆ ಮಾಡುವವರು ಹಲವರಿದ್ದಾರೆ. ಕರಗತವಾದ ಕಲೆಯನ್ನೇ ಜೀವನಾಧಾರವಾಗಿ ನಂಬಿಕೊಂಡಿದ್ದಾರೆ. ಆ ಸಾಲಿಗೆ ಹೊನ್ನಾವರ ತಾಲೂಕಿನ ಕರ್ವಾ ಗ್ರಾಮದ ನಾತಗಿರಿಯ ದೇವಿದಾಸ್ ಕುಟುಂಬವು ಸೇರುತ್ತದೆ. ದೇವಿದಾಸ್ ಗುಡಿಗಾರ್, ಜಯಾ ಗುಡಿಗಾರ್ ದಂಪತಿಗಳ 4 ಪುತ್ರರಾದ ಗೌರೀಶ್ ಗುಡಿಗಾರ್, ಅಣ್ಣು ಗುಡಿಗಾರ್, ಆನಂದ್ ಗುಡಿಗಾರ್, ಗೌತಮ್ ಗುಡಿಗಾರ್ ತಮ್ಮ ತಂದೆಯ ಕಲೆಯನ್ನೇ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ತಂದೆ ದಿವಂಗತ ದೇವಿದಾಸ್ ಗುಡಿಗಾರರು ತಿರುಪತಿ ಶೆಟ್ರು ಎಂದು ತಾಲೂಕಿನೆಲ್ಲೆಡೆ ಚಿರಪರಿಚಿತರಾಗಿದ್ದರು. ಇದೀಗ ಕುಟುಂಬದ 3 ಪುತ್ರರು ಸಿರಸಿ, ಗೋವಾ ಭಾಗಗಳಲ್ಲಿ ಗುಡಿಗಾರಿಕೆ ವೃತ್ತಿಯಲ್ಲಿ ತೊಡಗಿದ್ರೆ, ಕಿರಿಯ ಪುತ್ರ ಗೌತಮ್ ಗುಡಿಗಾರ್ ನಾತಗಿರಿಯ ತಮ್ಮ ಮನೆಯಲ್ಲಿಯೇ ದೇವಿದಾಸ್ ಕಲಾಕುಟೀರ ಎಂಬ ಹೆಸರಿನಲ್ಲಿ ಕಳೆದ 10-15 ವರ್ಷಗಳಿಂದ ವೃತ್ತಿ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಮನೆಯ ಪ್ರಧಾನ ಬಾಗಿಲು, ದೇವರ ಕೋಣೆ ಬಾಗಿಲು ಡಿಸೈನ್ ಕೆತ್ತನೆ ಜೊತೆಗೆ ಚೌಡೇಶ್ವರಿ, ನಾಗದೇವರ ಮೂರ್ತಿ ಕೆತ್ತನೆಯನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಸುಂದರ ಕಲಾಕೃತಿಗೆ ಜನರು ಮನಸೂತಿದ್ದಾರೆ. ಸುಮಾರು 12 ಅಡಿ ಎತ್ತರದ ಮೂರ್ತಿವರೆಗೂ ಕೆತ್ತನೆ ಮಾಡಿದ್ದಾರೆ. ಇದೀಗ ಮಾವಿನ ಕುರುವಾದ ಕನ್ಯಾಶ್ರೀ ದೇವಾಲಯಕ್ಕೆ 2 ಮರದ ಮೂರ್ತಿಗಳನ್ನು ಕೆತ್ತಿದ್ದು 7 ಫೀಟ್ ಎತ್ತರದ ಕನ್ಯಾಶ್ರೀ ಕ್ಷೇತ್ರಪಾಲ ದೇವರ ಮೂರ್ತಿ ಕೆತ್ತನೆ ಮಾಡಿ ಬಣ್ಣ ಹಚ್ಚಿ ಫೈನಲ್ ಟಚ್ ಅಪ್ ಕೊಟ್ಟಿದ್ದಾರೆ. ಈ ಕುರಿತು ಕಲಾಕಾರ ಗೌತಮ್ ಗುಡಿಗಾರ್ ಮಾತನಾಡಿ, ಇದು ತಮ್ಮ ತಂದೆಯವರಿಂದ ಒಲಿದು ಬಂದ ಕಲೆ. ಅದನ್ನೇ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಊರಿನ ಜನತೆ ಜೊತೆಗೆ ಬೇರೆ ಬೇರೆ ಊರಿನವರು ಸಹ ಮೂರ್ತಿ ಕೆತ್ತನೆ ಅಥವಾ ಇನ್ನಿತರ ಡಿಸೈನ್ ಕೆಲಸ ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಹೇಳಿದರು. ತಂದೆಯವರಿಂದ ಬಂದ ಕಲೆ, ಮೊದಲಿಂದ ತಂದೆಯವರಿಂದ ಕುಲ ಕತ್ಕೊಂಡು ಹತ್ರಲ್ಲ, ತಂದೆಯವರಿಂದ ಬಂದ ಕಲೆ. ನಾ ಶುರು ಮಾಡಿ ಈಗ 15 ವರ್ಷ ಆಯಿತು. ತಂದೆಯವ್ರು ತೀರೋಗಿ ಒಂದು ಈಗ 22 ವರ್ಷ. ನಾ ಶುರು ಮಾಡಿ 15 ವರ್ಷ ಆಯಿತು ಕಸು ಮಾಡಿ. ಇದು ಕನ್ಯಾಶ್ರೀ ಅಂತ, ಕನ್ಯಾಶ್ರೀ ಅದು ಕ್ಷೇತ್ರಪಾಲ. ಇದು ಇದೇ ಮಾವಿನ ಕೋಲದಲ್ಲಿ ಇದೇ 28ನೇ ತಾರೀಕಿಗೆ ಪ್ರತಿಷ್ಠೆ ಆಗುವಂಥದ್ದು. ನಾವು ಕೊಡೋದಂದರೆ ಮೊದಲಿಂದ ನಾವು ಮಾಡ್ಕೊಂತ ಬಂದಿದ್ದೀನಿ. ಈಗ ತುಂಬ ಬೇಡಿಕೆ ಉಂಟು ಈಗ ಕುಲಕಸ್ಬಿಗೆ, ಮರದ ಕೆತ್ತನೆಗೆ ಮತ್ತು ಕಲ್ಲಿನ ಕೆತ್ತನೆಗೆ. ನಾನು ಕಲ್ಲಿನ ಕೆತ್ತನೆ ಮಾಡೋದಕ್ಕೆ ಎರಡು ಮಾಡ್ತೀನಿ, ಬಾಗಿಲು ಡಿಸೈನ್ ಮಾಡ್ತೀನಿ. ಗೌತಮ್ ಅವರಿಗೆ ತನ್ನ ತಂದೆಯ ನಂತರ ಗುರುವಾಗಿದ್ದವರು ಅವರ ಮಾವ ಉಪ್ಪುಂದದ ರತ್ನಾಕರ ಗುಡಿಗಾರ್. SSLCಯ ನಂತರ ಅವರ ಬಳಿಯೇ ಗುಡಿಗಾರಿಕೆ ವೃತ್ತಿ ಮುಂದುವರಿಸಿಕೊಂಡು ಬಂದಿದ್ರು. ಶ್ರೀಗಂಧ ಹಾಗೂ ಕಾಸ್ಟ್ಗಳಿಂದ ವಿವಿಧ ವಿಗ್ರಹಗಳ ರಚನೆಯಲ್ಲಿ ಸುದೀರ್ಘವಾದ ಅಧ್ಯಯನ, ಅನುಭವ ಪಡೆದುಕೊಂಡರು. ಬಳಿಕ ಸ್ವತಂತ್ರವಾಗಿ ಕೆತ್ತನೆಯ ಕಾರ್ಯದಲ್ಲಿ ತಲ್ಲೀನರಾದರು. ಅವರ ಕಾಲಾನಂತರದಲ್ಲಿ ತಮ್ಮ ಮನೆಯಲ್ಲಿಯೇ ಕುಲಕಸುಬು ನಡೆಸಿಕೊಂಡು ಬರುತ್ತಿದ್ದಾರೆ. ಒಂದು ಕಾಲದಲ್ಲಿ ಅತ್ಯಂತ ವೈಭವವಾಗಿ ಮೆರೆದ, ರಾಜಾಶ್ರಯ ಪಡೆದಿದ್ದ ವೈಶಿಷ್ಟ್ಯಪೂರ್ಣ ಕರಕುಶಲ ಕಲೆಯೊಂದು ಈಗ ವಿನಾಶದ ಅಂಚಿಗೆ ತಲುಪಿದೆ. ಅದೇ ಗುಡಿಗಾರ ಕಲೆ. ಮತ್ತು ನಾ ಈಗ ಸುಮಾರು ಕಂಬಗಳು ಮಾಡಿದ್ದೀನಿ. ಈಗ ಅಲ್ಲಿ ಹಾನಗಲ್ ಪಾಳದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಮತ್ತು ಪಲ್ಲಕ್ಕಿ, ಮರದ ಪಲ್ಲಕ್ಕಿ, ಆಂಜನೇಯ ದೇವಸ್ಥಾನಕ್ಕೆ ಪಲ್ಲಕ್ಕಿ ಎಲ್ಲ ಮಾಡಿದ್ದೀನಿ. ಗೊಂಬೆಗಳು ಮಾಡಿದ್ದು ಸುಮಾರು. ಈಗ ಕಲ್ಲಿನ ಮೂರ್ತಿಗಳು ಮಾಡ್ತಾಯಿದ್ದೀನಿ. ಈಗ ಊರಿನ ತುಂಬ ಪ್ರೋತ್ಸಾಹ ಉಂಟು, ಊರಿನ ಪರ ಊರಿನಿಂದ. ಈಗಂದರೆ ಈಗ ನಾವು ಈ ಹಾನಗಲ್ ಅಲ್ಲ ತುರಿದ ಒಂದು ಆರ್ಡರ್ ಬರ್ತಾ ಉಂಟು.
ಆನಗಲ್ಲಿಂದಲ್ಲ. ಇದು 7 ಅಡಿ, ಈಗ 7 ಅಡಿ ಮೂರ್ತಿದು. ಕೆಲವೊಂದು ಕಡೆ 10 ಅಡಿ ಮೂರ್ತಿ ಎಲ್ಲ ಮಾಡಿದ್ರು ಅದನ್ನು. ಈ ಕಲೆಯನ್ನ ನೆಚ್ಚಿಕೊಂಡಿದ್ದ ಗುಡಿಗಾರರು ಈಗ ಬೇರೆ ಕಸುಬುಗಳನ್ನು ಕಲಿಯುವ ಜೀವನೋಪಾಯಕ್ಕೆ ಪರ್ಯಾಯ ಉದ್ಯೋಗಗಳನ್ನು ಅವಲಂಬಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುಶಲ ಕಲೆಯ ಅವಸಾನವಾಗುತ್ತಿರುವುದಕ್ಕೆ ಶ್ರೀಗಂಧ ಕೊರತೆಯೇ ಕಾರಣ. ಇತನ್ಮಧ್ಯೆ ದೇವಿದಾಸ್ ಕುಟುಂಬದ ಕುಡಿಗಳು ಗುಡಿಗಾರಿಕೆ ಕಲೆ ಮುಂದುವರಿಸಿಕೊಂಡು ಬರುತ್ತಿರುವುದು ಭೇಷ್ ಎನ್ನಲೇಬೇಕು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.